ವಿಷ್ಣು ನಿದ್ರಾಂ ಶನೈ ಅಭ್ಯುಪೈತಿ. ಅಂದರೆ ಇದು ಯೋಗ ನಿದ್ದೆಯ ಹೊತ್ತು. ಆಷಾಢದ ಹೊತ್ತಿನಲ್ಲಿ ವಿಶ್ರಾಂತಿಗೆ ತೆರಳಿದವನು ಮತ್ತೆ ಉತ್ಥಾನ ದ್ವಾದಶಿಯ ಕಾರ್ತಿಕದ ಹೊತ್ತಿನಲ್ಲಿ ಮತ್ತೆ ಜಾಗೃತಿಗೆ ಒಳಗಾಗುವುದು ಅನ್ನೋದನ್ನು ನಾವು ನೋಡುತ್ತೇವೆ. ಅದನ್ನು ಅಂದರೆ ಈಗ ಈ ಆಷಾಢದಲ್ಲಿದ್ದಾರೆ ಅಂತ ಅರ್ಥ. ಆಷಾಢ ಅನ್ನೋದು ಮಳೆ ನಿರಂತರ ಸುರಿತನೇ ಇರುವಂತಹ ಒಂದು ಸಮಯ. ವಿರಹಕ್ಕೆ ಬಹಳ ಹೆಚ್ಚು ಶಾಖವನ್ನು ಕೊಡುವಂಥದ್ದು. ವಿರಹವೇ ಬಿಸಿ. ಈ ಮಳೆ ಹೊರಗಿನಿಂದ ಮಳೆ ಆದರೂ ಒಳಗಿನಿಂದ ಬೇಗುದಿಯ ಶಾಖ ಅದು ಮತ್ತಷ್ಟು ಆ ಭಾವನೆಗಳನ್ನು ಕೆರಳಿಸುವಂಥದ್ದು ಅನ್ನುವ ಹಾಗೆ ರಾಮನು ಆ ದುಃಖವನ್ನು ದಾಟಿ ಬಂದಿದ್ದಾನೆ. ಅದರ ಸೂಚನೆ ಎನ್ನುವ ಹಾಗೆ ಕೇಶವನು ನಿದ್ರಾಶನೈ ಅಭ್ಯುಪೈತಿ. ಕೇಶವನನ್ನು ನಿದ್ರೆ ಹೋಗಿ ಸೇರಿದಂತೆ, ಅಂದರೆ ಯೋಗ ನಿದ್ದೆ ಭಗವಂತನನ್ನು ಹೋಗಿ ಸೇರಿದಂತೆ. ಅಂದರೆ ಅದು ಯೋಗ ನಿದ್ದೆ ಅಂತಂದರೆ ಅವನದ್ದೇ ಮಡದಿ, ಅವನದ್ದೇ ಹೆಂಡತಿಯನ್ನೇ ಹೇಳ್ತಾ ಇರೋದು ಯೋಗ ನಿದ್ದೆ ಅಂತ. ಆಮೇಲೆ ಧೃತಂ ನದಿ ಅಲ್ಲಿಯ ತನಕ ನಿಧಾನಕ್ಕೆ ಹೌದೋ ಅಲ್ವೋ ಅಂತ ಹರಿತಾ ಇರುತ್ತೆ. ಮಳೆಗಾಲ ಬಂದ ತಕ್ಷಣ ಅದರ ವೇಗ ಜಾಸ್ತಿಯಾಗಿ ಸಮುದ್ರದ ಕಡೆಗೆ ಓಡುವುದೇ. ಹಾಗೆ ನದಿ ಓಡ್ತಾ ಇದೆ. ಹಾಗೆ ಹೃಷ್ಟ ಅತ್ಯಂತ ಸಂತೋಷಪಟ್ಟ ಚಕೋರ ಪಕ್ಷಿಗಳೆಲ್ಲ ಮೋಡದ ನೀರಿಗಾಗಿ ಮುಖವನ್ನು ಮೇಲಕ್ಕೆತ್ತಿ ಆ ನೀರಿನ ಕುಡಿಯುವಿಕೆಗಾಗಿ ತಹತಹಿಸ್ತಾ ಇವೆ. ಹಾಗೆಯೇ ಕಾಂತ ಸಕಾಮ ತಮ್ಮ ಪ್ರಿಯಕರ ಸಿಕ್ತಾನೆ ಅಂತನ್ನುವಂತಹ ಆಸೆಯಿಂದ ಮನಸ್ಸಿನಲ್ಲಿ ಬಯಕೆಗಳು ಹೆಚ್ಚಿ ಹೆಣ್ಣು ತನ್ನ ಮನದನ್ನನನ್ನು ಹೋಗಿ ಸೇರುವಂತೆ ಇಲ್ಲಿ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಮಳೆ ಈ ಕಾಲದ ಹೊತ್ತಿನಲ್ಲಿ ಬರ್ತಾ ಇದೆ. ಅಂದರೆ ಅದು